ಅಣ್ಣ, ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ದಿನಸಿ ಎಲ್ಲ ಖಾಲಿ ಆಗಿದೆ ಅಣ್ಣ. ಈಗ ನೀನು ದಿನಸಿ ತೊಗೊಬಂದ್ರೇ ಮನೆಯಲ್ಲಿ ಅಡುಗೆ ಮಾಡೋಕ್ಕಾಗೋದು, ನಾವೆಲ್ಲ ಊಟ ಮಾಡೋಕ್ಕಾಗೋದು ಅಣ್ಣ. ಒಂದು ಸ್ವಲ್ಪನೂ ಇಲ್ಲ, ಎಲ್ಲ ಖಾಲಿ ಆಗಿದೆ ಅಣ್ಣ. ಅಣ್ಣ, ನಾನು ಎಲ್ಲಾದರೂ ಕೆಲಸಕ್ಕೆ ಹೋಗ್ಲಾ ಅಣ್ಣ? ನಿಮಗೂ ಸಹಾಯ ಆಗುತ್ತೆ. ನೀನು ಒಬ್ಬನೇ ದುಡಿತಾ ಇದ್ದರೆ ತುಂಬ ಕಷ್ಟ ಆಗುತ್ತೆ ಅಣ್ಣ. ನೀನು ಒಬ್ಬನ ದುಡ್ದು ನಾವು 3 ಜನ ತಿನ್ನೋಕ್ಕೆ ಕಷ್ಟ ಆಗುತ್ತೆ ಅಣ್ಣ. ಅದಕ್ಕೆ ನಾನು ನಿಮಗೆ ಸಹಾಯ ಮಾಡಲಾ ಅಣ್ಣ? ಬೇಡ ಸಿನಾ, ಬೇಡ. ನಾನೇ ಹೋಗಿ ದುಡ್ಕೊಂಬರ್ತೀನಿ. ನೀವು ಚೆನ್ನಾಗಿ ಓದಬೇಕು, ಆಯಿತಾ? ಪಕ್ಕದಲ್ಲಿ ಇಲ್ಲಿ ರಾಮೇಗೌಡ್ರ ಹತ್ರ ಕೆಲಸ ಕೇಳಿದ್ದೀನಿ. ಅವರು ಒಂದು ಕಡೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ನಾನು ಅದನ್ನು ಹೋಗಿ ಮಾತಾಡ್ಕೊಂಡು ಬರ್ತೀನಿ ಇರು. ರೂಪಾ, ನೀನೇನು ಯೋಚನೆ ಮಾಡಬೇಡಮ್ಮ. ಅಣ್ಣ ಹೋಗಿ ಏನಾದರೂ ತೊಗೊಂಬರ್ತಾನೆ, ಸರಿನಾ? ಆಮೇಲೆ ನೀನು ಅಡುಗೆ ಮಾಡು, ನಾವೆಲ್ಲ ಊಟ ಮಾಡೋಣ, ಸರಿನಾ? ಚಿಂತೆ ಮಾಡಬೇಡ ತಂಗಿ. ಸರಿ ಅಣ್ಣ, ಹಂಗೆ ಮಾಡು. ನೀನು ತೊಗೊಬಂದ್ಮೇಲೆ ನಾವೆಲ್ಲ ಅಡುಗೆ ಮಾಡಿ ಊಟ ಮಾಡೋಣ, ಸರಿ ಅಣ್ಣ? ಭೈರಪ್ಪ, ಭೈರಪ್ಪ. ಹಾಂ ರಮಣ್ಣ, ಬನ್ನಿ, ಒಳಗಡೆ ಬನ್ನಿ. ಹಾಂ ಭೈರಪ್ಪ, ನೀನು ಹೇಳಿದ್ದೆ ಅಲ್ಲ ಕೆಲಸದ ಬಗ್ಗೆ. ನಾನು ಅವ್ರ ಹತ್ರ ಮಾತಾಡಿದ್ದೀನಿ. ಕೆಲಸಕ್ಕೆ ಜನ ಬೇಕು ಅಂತ ಹೇಳಿದ್ದಾರೆ. ನಾಳೆ ಬಂದು ದಿನ ನೋಡ್ಕೊಂಡು ಹೋಗೋಣಪ್ಪ. ಅಣ್ಣ, ಏನು ಕೆಲಸ ಅದು? ಅದು ನಾನು ಹೇಳ್ತೀನಿ ಇರಪ್ಪ. ಆಯಿತು ರಾಮಣ್ಣ, ನಾನು ಬೆಳಗ್ಗೆನೆ ಬಂದು ಮಾತಾಡ್ಕೊಂಡು ಬರ್ತೀನಿ. ನೋಡು ಭೈರಪ್ಪ, ನಾನು ನಿನಗೆ ಏನು ಹೇಳ್ತೀನಿ ಇಲ್ಲ, ನಿನಗೆ ನೆನಪಿದೆ ತಾನೇ? ನೋಡು. ಸರಿ ರಾಮಣ್ಣ, ನೀವು ಹೇಳಿದೆಲ್ಲ ನನಗೆ ನೆನಪಿದೆ. ಸರಿ, ಹಾಗಾದರೆ ನಾನು ಬರ್ತೀನಿ. ಅಣ್ಣ, ಏನು ಕೆಲಸ ಅದು ಅಣ್ಣ? ಅದು ಪಕ್ಕದೂರಲ್ಲಿ ನಾರಾಯಣಗೌಡ್ರ ಮನೆ ಇದೆಯಲ್ಲಪ್ಪ, ಅಲ್ಲಿಗೆ ಮನೆ ಕೆಲಸಕ್ಕೆ ಬೇಕಾಗುತ್ತಂತೆ. ಮನೆ ಕೆಲಸ ಅಂದರೆ ಎಲ್ಲ ಕೆಲಸ ನಾನೇ ನೋಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ನಾನು ಆ ಕೆಲಸನ ಒಪ್ಕೊಂಡು ಬಂದಿದ್ದೀನಿ. ಹೌದಾ ಅಣ್ಣ? ಖುಷಿ ಆಯಿತು ಅಣ್ಣ ನನಗೆ. ಆದರೆ ಅಲ್ಲಿ ನಾನು ಕೆಲಸದಲ್ಲೇ ಇರಬೇಕಾಗಿ ಬರುತ್ತಪ್ಪ. ಅದಕ್ಕೆ ನಾನು ಕೆಲಸ ಮಾಡಿ ತಿಂಗಳಿಗೆ ಇಷ್ಟು ಸಂಬಳ ಅಂತ ಮನೆಗೆ ಕಳಿಸ್ತೀನಿ. ಆ ಸಂಬಳದಲ್ಲಿ ನೀನು ಓದಿ ತಂಗಿಗೂ ಓದಿಸ್ಬೇಕು, ಸರಿನಾ? ಅಣ್ಣ, ನೀನು ಅಲ್ಲೇ ಇರೋದಂದರೆ ಏನಣ್ಣ? ನನಗೆ ಅರ್ಥ ಆಗಿಲ್ಲ. ಅಂದರೆ ನಾನು ಅವ್ರ ಮನೆಯಲ್ಲೇ ಇರಬೇಕಾಗುತ್ತಪ್ಪ. ಅದಕ್ಕೆ ನಾನು ಈ ಕೆಲಸ ಒಪ್ಕೊಂಡಿದ್ದೀನಿ. ಈ ಕೆಲಸ ಬಿಟ್ಟು ಸದ್ಯಕ್ಕೆ ನನಗೆ ಬೇರೆ ಯಾವ ಕೆಲಸ ಸಿಗ್ತಾ ಇಲ್ಲ. ನನಗೆ ಮನೆ ಪರಿಸ್ಥಿತಿ ನಿಮಗೆ ಗೊತ್ತಲ್ವಾ, ಅದಕ್ಕೆ ನಾನು ಈ ಕೆಲಸ ಒಪ್ಕೊಂಡು ಬಂದಿದ್ದೀನಿ. ಅಣ್ಣ, ಅದಕ್ಕೆ ನಾನು ನಿನಗೆ ಹೇಳಿದ್ದು, ಈ ಓದೋದೆಲ್ಲ ಬಿಟ್ಟು ನಾನು ಏನಾದರೂ ಕೆಲಸ ಮಾಡ್ತೀನಿ ಅಣ್ಣ. ನಾನು ನೀನು ಇಬ್ಬರು ಕೆಲಸ ಮಾಡಿ ತಂಗಿನ ಓದಿಸಿ ಮದುವೆ ಮಾಡೋಣ ಅಣ್ಣ. ಬೇಡ ಬೇಡ ಬೇಡ, ಅವೆಲ್ಲ ಏನೂ ಬೇಡ. ನಾನು ಕೆಲಸ ಮಾಡ್ತೀನಿ, ನೀವಿಬ್ಬರು ಓದಿ. ಅದು ಮಾತ್ರ ನಿಮ್ಮ ತಲೆಯಲ್ಲಿ ಇರಬೇಕು, ಸರಿನಾ? ಬೇರೆ ಎಲ್ಲ ಏನು ಮಾತು ಬೇಡ. ಸರಿ, ನೀನು ಹೋಗು. ಕೆಂಚ, ಕೆಂಚ, ನಿಂತ್ಕೋ. ಅಮ್ಮೋರೆ, ಏನು ಹೇಳಿ ಅಮ್ಮೋರೆ, ನೀವೇನಿಲ್ಲಿ? ಕೆಂಚ, ನಾನು ನಿನ್ನ ಹತ್ರನೇ ಸ್ವಲ್ಪ ಮಾತಾಡಬೇಕಾಗಿತ್ತು, ಬಾಯಿಲಿ. ಅಮ್ಮೋರೆ, ನನ್ನ ಹತ್ರನಾ? ಏನಂತ ಹೇಳಿ ಅಮ್ಮೋರೆ. ನೀವು ಅಲ್ಲ, ನಮ್ಮ ಹತ್ರ ಮಾತಾಡೋದೇನಿದೆ ಅಮ್ಮೋರೆ? ಯಾವುದು ನೋಡ್ರಿ ತಪ್ಪು ತಿಳ್ಕೊಳ್ತಾರೆ ಅಮ್ಮೋರೆ. ದಯವಿಟ್ಟು ಹೊಟ್ಟೋಗಿ, ಪ್ಲೀಸ್ ಹೊಟ್ಟೋಗಿ ಅಮ್ಮೋರೆ, ದಯವಿಟ್ಟು ಹೊಟ್ಟೋಗಿ. ಕೆಂಚ, ನಾನು ನಿಂಗೆ ಎಷ್ಟು ಸರಿ ಹೇಳಬೇಕು, ನನ್ನ ದೂರ ಕಳಿಸ್ಬೇಡ ಅಂತ. ಇನ್ನೂ ಯಾವ ಥರ ನಿನಗೆ ಅರ್ಥ ಮಾಡಿಸ್ಬೇಕು ಕೆಂಚ? ಅರ್ಥ ಮಾಡ್ಕೊ. ನಾನು ನಿನ್ಗೆ ಏನು ಹೇಳ್ತಿದ್ದೀನಿ, ಏನು ಹೇಳಿದ್ದೀನಿ ಅಂತ ಅರ್ಥ ಮಾಡ್ಕೋ ಕೆಂಚ. ಅಮ್ಮೋರೆ, ನೀವು ಹೇಳೋದೆಲ್ಲ ಅಷ್ಟು ಸುಲಭವಾಗಿ ಆಗಲ್ಲ. ನಾನೆಲ್ಲಿ ನೀವೆಲ್ಲಿ, ಅದೆಲ್ಲ ಕನಸು ಅಂತ ಮತ್ಬಿಡಿ ಅಮ್ಮೋರೆ, ಅದೆಲ್ಲ ಬೇಡ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಕೆಂಚ, ನೀನು ಏನು ಹೇಳಿ ನಾನು ಅರ್ಥ ಮಾಡ್ಕೊಳ್ಳಲ್ಲ. ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಿನಗೆಲ್ಲ ಹೇಳಿದ್ದೀನಿ. ಇದಕ್ಕೆ ಮೇಲೆ ನಿನಗೆ ಬಿಟ್ಟಿದ್ದು. ಅಯ್ಯೋ ದೇವ್ರೆ, ನಾನೀಗ ಏನು ಮಾಡಲಿ? ಈ ಅಮ್ಮವ್ರಿಗೆ ಯಾವ ಥರ ಹೇಳ್ದು ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ. ನಾನು ಏನು ಮಾಡಲಿ? ಭಗವಂತ, ನೀನೇ ಕಾಪಾಡಪ್ಪ. ಇದೆಲ್ಲ ಯಜಮಾನ್ರಿಗೆ ಗೊತ್ತಾದರೆ ಅಪ್ಪ, ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಅವರೆಲ್ಲಿ, ನಾನೇ ಇಲ್ಲಿ? ದೇವ್ರೆ. ಓಹೋ,
ಏನು ಹಳ್ಳಿ ಜನ ಎಲ್ಲ ಸೇರ್ಕೊಂಬಿಟ್ಟು ಏನೋ ಆಟ ಆಡ್ತಂಗಿದ್ದೀರಾ? ಆಡ್ರಿ ಆಡ್ರಿ, ನಿಮ್ಮದೇ ಆರಾಮ್ ಕೆಲಸ. ಸರೋಜಾ, ಸರೋಜಾ, ಹಾಂ ಏನ್ರಿ, ಬನ್ನಿ ಬನ್ನಿ. ಏನು ನೋಡ್ತಾ ನಿಂತಿದ್ಯಾ ಬಾಗ್ಲಲ್ಲಿ? ಆ ಅಯ್ಯೋ ಎಲ್ಲ ಆಟ ಆಡ್ತಾ ಇದ್ರ ನೋಡ್ತಾ ನಿಂತಿದ್ದೆ. ನನಗಂತೂ ಅಲ್ಲಿಗೆ ಹೋಗೋಕ್ಕಾಗಲ್ಲ. ಈ ಆರೋಗ್ಯ ಒಂದು ಅಪ್ಪ ಶಿವನೇ. ಓಲಿ ಬಿಡು ಸರೋಜಾ, ಯೋಚನೆ ಮಾಡಬೇಡ. ಏನು ಮಾಡೋಕ್ಕೆ, ಆ ದೇವರು ನನಗೂ ನಿನಗೂ ಇಬ್ರಿಗೂ ಆರೋಗ್ಯ ಕೊಟ್ಟಿಲ್ಲ. ಹಾಗಂತ ದೇವ್ರು ನಮಗೆ ಇಬ್ಬರು ಮುದ್ದಾದ ಮಕ್ಕಳನ್ನ ಕೊಟ್ಟಿದ್ದಾರಲ್ಲ, ಅದಂಗೆ ಎಲ್ಲಿ ಹೋದ್ರು ಮಕ್ಕಳೆಲ್ಲ ಕರಿ. ಮಕ್ಕಳು ಇಲ್ಲೇ ಆಟ ಆಡೋಕೆ ಹೋಗಿದ್ದಾರೆ. ನೋಡಿ ಅಲ್ಲಿ ಕಾಣಿಸಿದೆಲ್ಲ, ಅಲ್ಲಿ ಆಟ ಆಡ್ಕೊಂಡು ನಿಂತಿದ್ದಾರೆ. ಬರ್ತಾರೆ, ನೀವು ಒಳಗಡೆ ಬನ್ನಿ ಹೋಗೋಣ. ನಿಮ್ಮ ಕೆಲಸ ಎಲ್ಲ ಆಯ್ತೇನೋ? ಇಷ್ಟು ಬೇಗ ಬಂದುಬಿಟ್ಟಿದ್ದೀರಿ ಮನೆಗೆ? ಯಾಕೆ ಕೆಲಸ ಮುಗಿತು ಎಷ್ಟು ಬೇಗ? ಹ್ಞೂ ಮಾರಾಯ್ತಿ, ಕೆಲಸ ಎಲ್ಲ ಮುಗಿಸ್ಕೊಂಡೇ ಬಂದಿದ್ದೀನಿ. ಯಾಕೋ ತುಂಬ ಥಂಡಿ ನೋಡು, ಆಚೆ ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ. ಅದಕ್ಕೆ ಬೇಗ ಬಂದೆ, ಮಕ್ಕಳ ಜೊತೆ ಸ್ವಲ್ಪ ಆಟ ಆಡ್ಕೊಂಡಿರೋಣ ಅಂತ ಬಂದೆ. ಆದರೆ ಮಕ್ಕಳೇ ಇಲ್ಲ ಮನೇಲಿ. ಬರ್ತಾರೆ ಬಿಡಿ ರೀ. ನನಗೆ ಯಾಕೋ ಇತ್ತೀಚೆಗೆ ಬರ್ತಾ ಬರ್ತಾ ಆರೋಗ್ಯ ತುಂಬಾ ಹದಗೆಡ್ತಾ ಇದೆ ರೀ. ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಇದು ದುಡ್ಡೆಲ್ಲ ಖಾಲಿ ಐತೆ ಹೊರತು ನನ್ನ ಆರೋಗ್ಯ ಯಾವತ್ತರಲ್ಲೂ ಸರಿ ಹೋಗಿಲ್ಲ. ಹಿಂಗೆ ಆದರೆ ಹೆಂಗೆ ರೀ? ನಮ್ಮಿಬ್ಬರು ಮಕ್ಕಳ ಭವಿಷ್ಯ ಹೆಂಗೆ ರೀ? ನನಗೆ ತುಂಬ ಯೋಚನೆ ಆಗಿಬಿಟ್ಟಿದೆ. ಯೋಚನೆ ಮಾಡಬೇಡ ಸರೋಜಾ, ಆ ದೇವ್ರು ಎಲ್ಲದಕ್ಕೂ ದಾರಿ ತೋರಿಸ್ತಾನೆ. ಏನೂ ಮಾಡೋಕ್ಕಾಗಲ್ಲ. ನೀನು ತುಂಬ ಚಿಂತೆ ಮಾಡಿ ಇವಾಗಿರೋ ಆರೋಗ್ಯನೂ ಹಾಳು ಮಾಡ್ಕೋಬೇಡ. ನೀನು ಸ್ವಲ್ಪ ದಿನ ಆರಾಮಾಗಿರು, ದೇವರು ನಮ್ಮನ್ನು ನೋಡ್ಕೋತಾನೆ. ಅಂದಾಗೆ ಆಚೆಗೆ ನಮ್ಮ ಅತ್ತಿಗೆ ಕುಂತ್ಕೊಂಡಂಗಿತ್ತು. ಏನಾದರೂ ಹತ್ರ ಮಾತಾಡಿದ್ರಾ? ಅವ್ರ ಹತ್ರ ಜಾಸ್ತಿ ಮಾತಾಡೋಕ್ಕೆ ಹೋಗಬೇಡ ಸರೋಜಾ. ಅವ್ರು ಎಂಥವ್ರು ಅಂತ ಗೊತ್ತಲ್ಲ. ನಾನು ನಮ್ಮ ಅಣ್ಣ ಒಂದೇ ತಾಯಿ ಜೊತೆಲಿ ಹುಟ್ಟಿದ್ರು ಅವರು ಬಂದಿರೋ ಅತ್ತಿಗೆ ತುಂಬಾ ಪಾಪಿಷ್ಟೇ ಆಗಿಬಿಟ್ಟಿದ್ದಾಳೆ. ರೀ ಹಾಗೆಲ್ಲ ಹೇಳ್ಬೇಡಿ. ಅಕ್ಕ ತುಂಬಾ ಒಳ್ಳೆಯವರು, ನಿಮಗೆ ಗೊತ್ತಿಲ್ಲ ಅಷ್ಟೇ. ಸರಿ ಅದೆಲ್ಲ ಬಿಡಿ, ಹೋಗಲಿ. ಕೈ ತೊಳ್ಕೊಬನ್ನಿ, ಊಟಕ್ಕೆ ಬಿಡಿಸ್ತೀನಿ, ತಿನ್ನೋರಂತೆ.